ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಟೈಪ್ಸ್ ಆಫ್ ವರ್ಬ್ ಗಳ ಬಗ್ಗೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ 26 ಟೈಪ್ಸ್ ಆಫ್ ವರ್ಬ್ ಇಲ್ಲಿ ಬರುತ್ತೆ ಅಂತ. ಈಗ ಒನ್ ಬೈ ಒನ್ ನಾವು ಶಾರ್ಟ್ ಆಗಿ ನೋಡ್ತಾ ಹೋಗೋಣ. ಬೇಸ್ ವರ್ಬ್ ಅಂದ್ರೆ ಏನು, ಸ್ಟ್ರಾಂಗ್ ವರ್ಬ್ ಅಂದ್ರೆ ಏನು, ವೀಕ್ ವರ್ಬ್ ಅಂದ್ರೆ ಏನು ಮತ್ತು ಎಕ್ಸಾಂಪಲ್ಸ್ ಅನ್ನ. ಫಸ್ಟ್ ಒನ್ ಇಲ್ಲಿ ಬೇಸ್ ವರ್ಬ್. ದ ಬೇಸ್ ವರ್ಬ್ ಈಸ್ ದ ಫಾರ್ಮ್ ಆಫ್ ಎ ವರ್ಬ್ where it has no ending ing form, ed form ಅಥವಾ en form added to it. It is also called the root verb since it is the very root form of a verb. ಇಲ್ಲಿ ನಾವು ಬೇಸ್ ವರ್ಬ್ ಬಂದಾಗ ಸಿಂಪಲ್ ವರ್ಬ್ ಗಳನ್ನ ನಾವಿಲ್ಲಿ ಬೇಸ್ ವರ್ಬ್ ಅಂತೇಳಿ ಕರಿತೀವಿ. ಅದಕ್ಕೆ ನಾವಿಲ್ಲಿ ಯಾವುದೇ ING ಫಾರ್ಮ್ ಇರಬಹುದು ಅಥವಾ ಇಡಿ ಫಾರ್ಮ್ ಇರಬಹುದು ಅಥವಾ EN ಈ ರೀತಿಯಾಗಿ ಯಾವುದೇ ಎಕ್ಸ್ಟ್ರಾ ಲೆಟರ್ಸ್ ಅನ್ನ ನಾವಿಲ್ಲಿ ಆಡ್ ಮಾಡೋದಿಲ್ಲ. ಮತ್ತು ಇವುಗಳನ್ನ ರೂಟ್ ವರ್ಬ್ಸ್ ಅಂತೇಳಿ ಸಹ ನಾವಿಲ್ಲಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಡ್ಯಾನ್ಸ್, ಡೂ, ಕುಕ್, ಸಿಂಗ್, ಪ್ಲೇ, ರೀಡ್ ಈ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಬೇಸ್ ವರ್ಬ್ ಅಥವಾ ರೂಟ್ ವರ್ಬ್ ಅಂತೇಳಿ ಕರಿಬಹುದು. ಇಲ್ಲಿ ನಾವು ING ಸೇರಿಸಿದ್ರೆ ಡ್ಯಾನ್ಸಿಂಗ್, ಡ್ಯಾನ್ಸ್ಡ್, ಡೂ, ಡಸ್, ಕುಕ್, ಕುಕಿಂಗ್, ಕುಕ್ಡ್ ಈ ರೀತಿಯಾಗಿ ಆಗುತ್ತೆ. ಇಲ್ಲಿ ನಾವು ಯಾವುದೇ ಎಕ್ಸ್ಟ್ರಾ ಲೆಟರ್ಸ್ ಅನ್ನ ಆಡ್ ಮಾಡ್ತಾ ಇಲ್ಲ. ಈ ರೀತಿಯಾದ ಸಿಂಪಲ್ ವರ್ಬ್ ಗಳನ್ನ ನಾವಿಲ್ಲಿ ಬೇಸ್ ವರ್ಬ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ರೆಗ್ಯುಲರ್ ವರ್ಬ್. ದ ವರ್ಬ್ಸ್ ದಟ್ ಫಾಲೋ ದ ಮೋಸ್ಟ್ ಯೂಶುವಲ್ ಕಂಜಂಕ್ಷನ್ಸ್ ಆರ್ considered regular verbs. It is regular since it abides by most, if not all, of the regular grammar rules there are. ಕೆಲವೊಂದು ಸಿಂಪಲ್ ರೂಲ್ಸ್ ಅನ್ನ ಫಾಲೋ ಮಾಡುವಂತಹ ಕ್ರಿಯಾಪದಗಳಿಗೆ ನಾವಿಲ್ಲಿ ರೆಗ್ಯುಲರ್ ವರ್ಬ್ ಅಂತೇಳಿ ಕರಿತೀವಿ. ಈ ವರ್ಬ್ ಗಳಲ್ಲಿ ಹೆಚ್ಚಾಗಿ ನಾವು ಗ್ರಾಮರ್ ಅನ್ನ ಯೂಸ್ ಮಾಡೋದಿಲ್ಲ. ರೆಗ್ಯುಲರ್ ವರ್ಬ್ಸ್ ಆರ್ ವರ್ಬ್ಸ್ whose past tense versions are formed by adding an ed to the end, such as walk, climb, decide, describe, drop, want, call and beg. ಇಲ್ಲಿ ನಾವು ಯಾವ ವರ್ಬ್ ಗಳಿಗೆ ಲಾಸ್ಟ್ ಅಲ್ಲಿ ನಾವು ed ಆಡ್ ಮಾಡಿ ಯೂಸ್ ಮಾಡ್ತೀವಿ ಆ ರೀತಿಯ ವರ್ಬ್ ಗಳನ್ನ ನಾವಿಲ್ಲಿ ರೆಗ್ಯುಲರ್ ವರ್ಬ್ಸ್ ಅಂತೇಳಿ ಕರಿತೀವಿ. ವಾಕ್, ವಾಕ್ಡ್, ಕ್ಲೈಂಬ್, ಕ್ಲೈಂಬ್ಡ್ ಈ ರೀತಿಯಾದ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ರೆಗ್ಯುಲರ್ ವರ್ಬ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಇರ್ರೆಗ್ಯುಲರ್ ವರ್ಬ್. The verb that have irregularities in terms of following grammar rules are irregular verbs in general. ಇಲ್ಲಿ ಈ ಇರ್ರೆಗ್ಯುಲರ್ ವರ್ಬ್ಸ್ ಗಳು ಗ್ರಾಮರ್ ರೂಲ್ಸ್ ಅನ್ನ ಇಲ್ಲಿ ಫಾಲೋ ಮಾಡೋದಿಲ್ಲ. ಆ ರೀತಿಯಾದ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ಈ ವರ್ಬ್ ಇನ್ ವಿಚ್ ದ ಫಸ್ಟ್ ಟೆನ್ಸ್ ಇಸ್ ನಾಟ್ ಫಾರ್ಮ್ಡ್ ಬೈ ಆಡಿಂಗ್ ದ ಯೂಶುವಲ್ ed ಎಂಡಿಂಗ್. ಇಲ್ಲಿ ನಾವು ಕೆಲವೊಂದು ಫಾಸ್ಟ್ ಟೆನ್ಸ್ ವರ್ಬ್ ಗಳಿಗೆ ed ಅನ್ನ ಆಡ್ ಮಾಡ್ತೀವಿ. ಎಕ್ಸಾಂಪಲ್ ಆಗಿ ವಾಕ್ಡ್, ಕಾಲ್ಡ್ ಈ ರೀತಿಯಾಗಿ ಕೆಲವೊಂದು ವರ್ಬ್ ಗಳಿಗೆ ನಾವಿಲ್ಲಿ ed ಅನ್ನ ಆಡ್ ಮಾಡ್ತೀವಿ. ನಾವಿಲ್ಲಿ ಯಾವುದೇ ಒಂದು ವರ್ಬ್ ಗಳನ್ನ ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು ಅಂದಾಗ ed ಅನ್ನ ಆಡ್ ಮಾಡ್ತೀವಿ. ಆದ್ರೆ ಕೆಲವು ವರ್ಬ್ ಗಳಿಗೆ ನಾವಿಲ್ಲಿ ed ಅನ್ನ ಆಡ್ ಮಾಡೋದಿಲ್ಲ. ಆ ರೀತಿಯಾದ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಸಿಂಗ್. ನಾವಿಲ್ಲಿ ಸಿಂಗ್ ಅನ್ನ ಫಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದಾಗ ಸ್ಯಾಂಗ್ ಅಂತೇಳಿ ಕರಿತೀವಿ. ಸಿಂಗ್ಡ್ ಅಂತೇಳಿ ನಾವಿಲ್ಲಿ ಕರೆಯೋದಿಲ್ಲ. ಆ ರೀತಿಯಾಗಿ ಅದೇ ರೀತಿಯಾಗಿ ಫೀಲ್, ಫೆಲ್ಟ್, ಗೋ, ವೆಂಟ್ ಈ ರೀತಿಯಾದ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ಇರ್ರೆಗ್ಯುಲರ್ ವರ್ಬ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವರ್ಬ್ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್. ಎ ಟ್ರಾನ್ಸಿಟಿವ್ ವರ್ಬ್ ಈಸ್ ಒನ್ ದಟ್ ಈಸ್ ಯೂಸ್ಡ್ ವಿತ್ ಅನ್ ಆಬ್ಜೆಕ್ಟ್, ಎ ನೌನ್, ಫ್ರೇಸ್ ಆರ್ ಪ್ರೊನೌನ್ ದಟ್ ರೆಫರ್ಸ್ ಟು ದ ಪರ್ಸನ್ ಆರ್ ಥಿಂಗ್ ದಟ್ ಈಸ್ ಅಫೆಕ್ಟೆಡ್ ಬೈ ದ ಆಕ್ಷನ್ ಆಫ್ ದ ವರ್ಬ್. ಇಲ್ಲಿ ನಾವು ಟ್ರಾನ್ಸಿಟಿವ್ ವರ್ಬ್ ಗಳನ್ನ ಸಿಂಗಲ್ ಆಗಿ ನಾವಿಲ್ಲಿ ಯೂಸ್ ಮಾಡೋದಿಲ್ಲ. ನೌನ್ ಜೊತೆಗೆ ಇರಬಹುದು ಅಥವಾ ಫ್ರೇಸ್ ಜೊತೆಗೆ ಅಥವಾ ಪ್ರೊನೌನ್ ಜೊತೆಗೆ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಪ್ರೊನೌನ್ ಅಂತೇಳಿ ಕರಿತೀವಿ. ಫ್ರೇಸ್ ಅಂದಾಗ ನಾವಿಲ್ಲಿ ನುಡಿಗಟ್ಟುಗಳಂತೇಳಿ ಕರಿತೀವಿ. ನೌನ್ ಅಥವಾ ಪ್ರೊನೌನ್ ಅಥವಾ ಫ್ರೇಸ್ ಗಳ ಜೊತೆಗೆ ನಾವಿಲ್ಲಿ ಈ ವರ್ಬ್ ಗಳನ್ನ ಯೂಸ್ ಮಾಡ್ತೀವಿ. ಈ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂತೇಳಿ ಕರಿತೀವಿ. In the following sentences, admire, maintain, face and love are transitive verbs. I admire your courage. ಇಲ್ಲಿ ನಾವು I admire your courage. courage ಅನ್ನ ನಾವಿಲ್ಲಿ ವರ್ಬ್ ಅಂತೇಳಿ ಕರಿಬಹುದು. ನಂತರ we need to maintain product quality. ಈ ರೀತಿಯಾದ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂತೇಳಿ ಕರಿತೀವಿ.